ಮೂಡಲ ಕಿರಣ ಚಾನೆಲ್ ಅವರಿಗೆ ಈ ದಿನ ಪುರಾಣ ಪ್ರಸಿದ್ಧ ಆದಿಜಾಂಬವನ ಒಂದು ಜಯಂತ್ಯೋತ್ಸವ ಕಾರ್ಯಕ್ರಮ ಇವತ್ತು ಮೂಡಲಬಾಗಿಲು ಮುಳಿಬಾಗಿಲು ಶತಕವಾಟಪುರಿ ಅವಂತಿ ಕ್ಷೇತ್ರ ಹಾವಣಿಯಲ್ಲಿ ಶ್ರೀ ರಾಮಲಿಂಗೇಶ್ವರನ ಸನ್ನಿಧಾನದಲ್ಲಿ ನೆಲೆಸಿರತಕ್ಕಂಥ ಈ ಆದಿಜಾಂಬವಂತನ ಮಹಿಮಾನ್ವಿತವಾಗಿರ್ತಕ್ಕಂಥ ಈ ಒಂದು ಪೂಜಾ ಕಾರ್ಯಕ್ರಮಗಳು ತುಂಬ ವೈಭವವಾಗಿ ನಡೀತಾ ಇದ್ದಾವೆ. ಈ ದಿನದಲ್ಲಿ ರಾಜ್ಯದಿಂದ ಮತ್ತು ಇತರ ರಾಜ್ಯಗಳಿಂದಲೂ ಕೂಡ ಅನೇಕ ಭಕ್ತರು ಮತ್ತು ಹಿರಿಯ ಮುಖಂಡರು ರಾಜಕಾರಣಿಗಳು ಎಲ್ಲರೂ ಕೂಡ ಆಗಮಿಸ್ತಾ ಇದ್ದಾರೆ. ನಮ್ಮ ಕರ್ನಾಟಕ ಸರ್ಕಾರದ ಕ್ಯಾಬಿನೆಟ್ ದರ್ಜೆ ಮಿನಿಸ್ಟರ್ ಆಗಿರ್ತಕ್ಕಂಥ ಆಹಾರ ಸಚಿವರು ಶ್ರೀ ಕೆ.ಎಚ್. ಮುನಿಯಪ್ಪಾಜಿರವರು ಈ ಒಂದು ಕ್ಷೇತ್ರದ ಒಂದು ಅಭಿವೃದ್ಧಿಗಾಗಿ ಸಂಪೂರ್ಣವನ್ನು ಪಣತೊಟ್ಟು ಅನೇಕ ಕಾರ್ಯಕ್ರಮಗಳನ್ನು ಮಾಡಲಿಕ್ಕೆ ಮುಂದೆ ನಿಂತಿದ್ದಾರೆ. ಈ ದೇವಸ್ಥಾನದ ಟ್ರಸ್ಟ್ ಅಧ್ಯಕ್ಷರಾಗಿರ್ತಕ್ಕಂಥ ಗಗ್ನಳ್ಳಿ ಶ್ರೀನಿವಾಸು, ಉಪಾಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ನಾರಾಯಣಸ್ವಾಮಿ ಮತ್ತು ಕಾರ್ಯದರ್ಶಿಗಳಾಗಿರ್ತಕ್ಕಂಥ ವೆಂಕಟೇಶ್ ಅವರು ಮತ್ತು ಖಜಾನ್ಸಿ ನಾಗರಾಜು ಮತ್ತು ಇತರ ಎಲ್ಲ ಟ್ರಸ್ಟ್ ಅವರು ಇದರ ಜೊತೆಯಲ್ಲಿ ಈ ಮೊದಲು ಟ್ರಸ್ಟಲ್ಲಿ ಗೌರವಾನ್ವಿತವಾಗಿ ಕೆಲಸ ಮಾಡಿ ಅಭಿವೃದ್ಧಿ ಮಾಡಿದಂಥ ದೇವಾಲಯದ ಅಭಿವೃದ್ಧಿಗೆ ಕಾರಣಕರ್ತರಾಗಿರ್ತಕ್ಕಂಥ ಲೇಬರ್ ಇನ್ಸ್ಪೆಕ್ಟರ್ ಕೃಷ್ಣಪ್ಪ ಅವರು ಮತ್ತು ವೆಂಕಟಸ್ವಾಮಿ ಅವರು ಇವರ ಮಾರ್ಗದರ್ಶನದಲ್ಲಿ ಅನೇಕ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಕಾಣ್ತಾ ಇದ್ದೀವಿ. ಈ ದಿನ ಬೆಳಗ್ಗೆ ಒಳ್ಳೆ ಅಭಿಷೇಕ ಕಾರ್ಯಕ್ರಮ, ಪೂಜಾ ಕಾರ್ಯಕ್ರಮ ಮತ್ತು ಓಂ ಹಾಕುವ ಮುಖಾಂತರ ಎಲ್ಲ ಶ್ರದ್ಧಾಭಕ್ತಿಯಿಂದ ಎಲ್ಲ ಸಮಿತಿ ಸದಸ್ಯರುಗಳು ಹಾಜರಿದ್ದು ಪೂಜಾ ಕಾರ್ಯಕ್ರಮವನ್ನು ತುಂಬ ಶ್ರದ್ಧಾಭಕ್ತಿಯಿಂದ ನಡೆಸಿಕೊಟ್ಟಿದ್ದಾರೆ. ಅನೇಕ ಸಾಗರೋಪದಲ್ಲಿ ಇವತ್ತು ಎಲ್ಲ ತಾಲೂಕಿನಾದ್ಯಂತ ಮತ್ತು ವಿಶೇಷವಾಗಿ ಜಿಲ್ಲೆ ಮತ್ತು ರಾಜ್ಯದಲ್ಲಿ ಬೆಂಗಳೂರು ಕಡೆಯಿಂದ ಮತ್ತು ಈ ಕಡೆ ಹೊಸೂರು ಕಡೆಯಿಂದ ಆಂಧ್ರ ಕಡೆಯಿಂದ ಎಲ್ಲ ಮೂಲಗಳಿಂದ ಕೂಡ ಜನ ಬಂದು ಇಲ್ಲಿ ಬಂದು ಪ್ರಸಾದಗಳನ್ನು ವ್ಯವಸ್ಥೆ ಮಾಡಿ ಬರ್ತಕ್ಕಂಥ ಎಲ್ಲ ಭಕ್ತರು ಕೂಡ ಪ್ರಸಾದಗಳನ್ನು ವ್ಯವಸ್ಥೆ ಮಾಡಿ ಎಲ್ಲ ಹಂಚಿ ತಾವು ಪ್ರಸಾದವನ್ನು ಸ್ವೀಕರಿಸಿ ಆ ಪರಮಾತ್ಮನ ದಿವ್ಯ ದರ್ಶನವನ್ನು ಪಡೆದು ಆ ಪರಮಾತ್ಮನ ದಿವ್ಯ ಕೃಪೆಗೆ ಪಾತ್ರರಾಗಿರ್ತಾರೆ. ಆದಿಜಾಂಬವಂತ ಈ ಒಂದು ಭೂಮಿ ಹುಟ್ಟುವ ಮೊದಲು ಈ ಭೂಮಿ ಮೇಲೆ ಸಂಚರಿಸಿದಂಥ ಒಂದು ಮಹಾ ಶಕ್ತಿಯುತವಾದಂಥ ಮಾನವ ಅನ್ನೋದನ್ನ ಈಗಾಗಲೇ ಜಗತ್ಪ್ರಸಿದ್ಧವಾಗಿದೆ. ಯಾವುದೇ ಮಂತ್ರಗಳ ಮೂಲದಲ್ಲಿ ಜಂಬೂ ದ್ವೀಪೆ ಭರತ ಖಂಡೆ ಅಂದರೆ ಜಂಬೂ ದ್ವೀಪವನ್ನು ಮೊಟ್ಟ ಮೊದಲ ಸಾರಿ ಕಟ್ಟಿದಂಥವನು, ಹೇಳಿದಂಥವನು ನಮ್ಮ ಆಂಧ್ರದಲ್ಲೆಲ್ಲ, ಕರ್ನಾಟಕದಲ್ಲಿ ಮತ್ತು ಭಾರತ ದೇಶದಲ್ಲೇ ಪ್ರಪ್ರಥಮವಾಗಿ ಇಲ್ಲಿ ಆ ಪರಮಾತ್ಮ ನಿಂತಿರ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಇಷ್ಟೊಂದು ವೈಭವವಾಗಿ ಮೆರವಣಿಗೆಗಳು ನಡೀತಾ ಇದ್ದಾವೆ. ಇದಕ್ಕಾಗಿ ಎಲ್ರಿಗೂ ಭಕ್ತಾದಿಗಳಿಗೂ ಎಲ್ಲರೂ ಕೂಡ ಈ ಸಂದರ್ಭದಲ್ಲಿ ನಾವು ಅಪಾರವಾದಂಥ ವಂದನೆಗಳನ್ನು ಅರ್ಪಿಸ್ತಾ ಸ್ವಾಗತವನ್ನು ಬಯಸ್ತೀವಿ. ಈ ಒಂದು ಭಕ್ತ ಸಾಗರ ಅಪಾರ ಸಂಖ್ಯೆಯಲ್ಲಿ ಬರ್ತಕ್ಕಂಥ ಈ ಭಕ್ತವೃಂದದವರನ್ನು ನೋಡಿದರೆ ಆದಿಜಾಂಬವನ ಸೇವೆಗಾಗಿ ಬರ್ತಕ್ಕಂಥ ಭಕ್ತಾದಿಗಳು ಯಾವ ರೀತಿ ಬರ್ತಾ ಇದ್ದಾರಪ್ಪ ಅಂತ ಹೇಳಿದ್ರೆ, ಪ್ರಸಾದಗಳನ್ನು ಅಲ್ಲೇ ವ್ಯವಸ್ಥೆ ಮಾಡ್ಕೊಂಡು ಬಂದು ದೇವರ ದರ್ಶನ ಪಡೆದು ಪ್ರಸಾದಗಳನ್ನು ಹಂಚಿಕೆ ಮಾಡ್ತಾ ಇರ್ತಕ್ಕಂಥದ್ದು. ಪ್ರತಿಯೊಬ್ಬರು ಕೂಡ ಅವರವ್ರ ಶಕ್ತಿಯಾನುಸಾರ ಪ್ರಸಾದಗಳು ಮಾಡ್ಕೊಂಡು ಬರ್ತಾ ಇದ್ದಾರೆ. ಏನು ಇವತ್ತು ಆವಣಿ ಅವಂತಿ ಕ್ಷೇತ್ರದಲ್ಲಿ ಶ್ರೀ ರಾಮಲಿಂಗೇಶ್ವರ ಜಾತ್ರೆ ಪ್ರಾರಂಭವಾದ 5 ದಿನ ಮೊದಲೇ ಇಷ್ಟು ವೈಭವವಾಗಿ ಬರ್ತಕ್ಕಂಥ ಈ ಒಂದು ಜಾತ್ರಾ ಮಹೋತ್ಸವಕ್ಕೆ ಇಲ್ಲಿ ಆದಿಜಾಂಬವನ ಒಂದು ದೇವಾಲಯದ ನಿರ್ಮಾಣ ತುಂಬ ವ್ಯವಸ್ಥಿತವಾಗಿ ಆಗ್ತಾ ಇದ್ದು, ಇದಕ್ಕೆ ಸರ್ಕಾರಗಳು ಜವಾಬ್ದಾರಿ ವಹಿಸಬೇಕು. ಬರ್ತಕ್ಕಂಥ ಜನಸಾಗರಕ್ಕೆ ಯಾವ ರೀತಿಯ ಅನುಕೂಲಗಳನ್ನು ಮಾಡಿಕೊಡ್ಬೇಕು, ವಸತಿ ಸೌಲಭ್ಯ, ಶೌಚಾಲಯಗಳು ಮತ್ತು ಅವರು ನೆಲೆ ಇರ್ತಕ್ಕಂಥದ್ದಕ್ಕೆ ಒಳ್ಳೆ ಭವನಗಳ ನಿರ್ಮಾಣ ಇವೆಲ್ಲ ಕೂಡ ಆಗಬೇಕು. ಸರ್ಕಾರ ಮುಂದಿನ ದಿನಗಳಲ್ಲಿ ಇಂಥ ಒಂದು ವ್ಯವಸ್ಥೆಗಳನ್ನು ಮಾಡಬೇಕಾಗಿದೆ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ತುಂಬ ಇಷ್ಟಪಡ್ತೀನಿ.